ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಯೂನಿಕ್ ಆದಂತಹ ಡಿಸೈನ್ ನೋಡಿ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ 6 ಎಳೆ ದಾರ ತೊಗೊಂಡು ಬಟ್ಟೆ ಒಮ್ಮೆ ಸಿಂಗಲ್ ಕ್ರೋಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟ್ಟೆ ಮುಂಚೆನೇ ಪೀಕು ಮಾಡಿರೋದು, ತುಂಬ ಟೈಟಾಗಿದೆ, ಹಾಗಾಗಿ ಬಟ್ಟೆ ಸುಕ್ಕಿದೆ. 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ 3 ಚೈನ್ ಹಾಕ್ಕೊಳ್ಳೋಣ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್, ಮತ್ತು ಲಾಕ್. ಹೀಗೆ 3 ಚೈನ್ನ 3 ಟೈಮ್ಸ್ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ. ಈಗ ನಾವು ಒಂದು ದಾರ ಮೇಲೆ ಮಾಡಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ನಾನು. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಬೀಡ್ ಹಿಂಭಾಗ ಸಿಂಗಲ್ ಕ್ರೋಶ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಈಗ ನಾವು ವರ್ಕ್ ಮಾಡೋದು ಆ 6 ಚೈನಲ್ಲಿ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಲಾಕ್ ಇದೆಯಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಆ ಬೀಡ್ ಹಿಂಭಾಗ 6 ಚೈನ್ ಹಾಕ್ಕೊಂಡ್ವಲ್ಲ, ಅದರೊಳಗಡೆ ನಾವು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಬೇಸ್ ಲೈನು 3 ಚೈನು 2 ಟೈಮ್ಸ್ ಬಂದಿದೆ ನೋಡಿ. ಅದೇ ಈಗ ನಾವು ಟ್ರಿಪಲ್ ಕ್ರೋಶ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಬೇಸ್ ಲೈನ್ ಆಲ್ರೆಡಿ 2 ಟೈಮ್ಸ್ ಬಂದಿದೆ 3 ಚೈನು. ಅದನ್ನು ಕನ್ಸಿಡರ್ ಮಾಡ್ಕೋಬೇಕು ನಾವೀಗ ಟ್ರಿಪಲ್ ಕ್ರೋಶಕ್ಕೆ. ಈಗ 2 ಟೈಮ್ಸ್ ಆಯಿತು. ತ್ರೀ, 4, 5. ಈ 5 ಟೈಮ್ಸ್ ಹಾಕ್ಕೊಂಡ್ವಿ 3 ಟ್ರಿಪಲ್ ಕ್ರೋಶವ. ಫಸ್ಟು ಬೇಸ್ ಲೈನ್ 2 ಸೇರಿ 7 ಟೈಮ್ ಆಯಿತು. ಅಲ್ಲಿಗೆ ಒಟ್ಟು 7 ಟ್ರಿಪಲ್ ಕ್ರೋಶ ಆಯಿತು. ಈಗ 2 ಚೈನ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಅದು ಸ್ಟಾರ್ಟಿಂಗಲ್ಲಿ ಬೇಸ್ ಲೈನು ಸೇರಿ 7 ಟೈಮ್ಸ್ ಆಯಿತು. ಇಲ್ಲಿ ಬೇಸ್ ಲೈನ್ ಇಲ್ವಲ್ಲ, ಹಾಗಾಗಿ ಇಲ್ಲಿ 7 ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 2, 3, 4, 5, 6, 7. ಈಗ ನೋಡಿ, ಈವನ್ನಾಗಿ ಕಾಣುತ್ತೆ 2 ಸೈಡು. ಈ ಕಡೆಯೂ 7, ಆ ಕಡೆಯೂ 7 ಕಾಣುತ್ತೆ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಒಂದು 3 ಚೈನ್ ಗ್ಯಾಪ್ ಅಷ್ಟು ದೂರದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಬೇಸ್ ಲೈನು ಈ ರೀತಿ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ಈಗ 3 ಚೈನ್ನ 6 ಟೈಮ್ ಹಾಕ್ಕೊಳ್ಳೋಣ. 1, 2 ಆಯಿತು. ನಾನು 3 ಚೈನ್ನ 6 ಟೈಮ್ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. 2 ಟೈಮ್ಸ್ ಆಗಿದೆ. ಈಗ 6 ಟೈಮ್ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಒನ್ನು ಮತ್ತು ನೆಕ್ಸ್ಟು ಆರ್ಚಿಗೆ ಸೇರಿಕೊಳ್ಳುತ್ತೆ ಟ್ರಿಪಲ್ ಕ್ರೋಶಕ್ಕೆ. ಹಾಗಾಗಿ ನಿಮಗೆ ಇನ್ನು 5 ಉಳಿತಾವಷ್ಟೆ. 5ಅಲ್ಲಿ ಸೆಂಟ್ರಲ್ಲಿ ನಮಗೆ ಟೆಸಲ್ ಬರುತ್ತೆ ನೋಡಿ. ಈಗ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವೋ ಅದೇ ರೀತಿ ಆರ್ಚನ್ನು ಕಂಟಿನ್ಯೂ ಮಾಡಬೇಕು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಆಲ್ರೆಡಿ ಒಂದು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ.
ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಸಿಂಗಲ್ ಕ್ರೋಶ ಮಾಡ್ಕೊತ ಬರಬೇಕು. 3 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶ ನೋಡಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ 3 ಟೈಮ್ಸ್ ಮಾಡ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶ ಮೇಲೆ ನಾವು ಟ್ರಿಪಲ್ ಕ್ರೋಶ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೀಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು 2 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನಾನಿಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಲೆಂತ್ ಇದೆಯಲ್ಲ, ಇದು ತುಂಬ ಶಾರ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಲೆಂತಿಯಾಗಿ ಮಾಡ್ಕೋಬೇಡಿ, ಯಾಕಂದರೆ ಅದ್ರ ಮೇಲೆ ಮತ್ತೊಂದು ಸಲ ಡಿಸೈನ್ ಬರೋದ್ರಿಂದ ಇದು ತುಂಬ ಲೆಂತಿ ಆದರೆ ಅಷ್ಟು ಲುಕ್ಕಾಗಿ ಕಾಣಲ್ಲ. ಸೊ ಡಬಲ್ ಕ್ರೋಶ ಶಾರ್ಟಾಗಿ ಮಾಡ್ಕೊಳ್ಳಿ. ಇದು ಟಿಪ್ಸ್ ಅಂದ್ಕೊಳ್ಳಿ, ಯಾಕಂದರೆ ಡಬಲ್ ಕ್ರೋಶ ಅಂದ್ಕೂಡಲೇ ಮಾಮೂಲಿ ಮಾಡ್ತೀವಲ್ಲ, ಆಗ ಮಾಡಿದರೆ ಅಷ್ಟು ಲುಕ್ಕಾಗಿ ಕಾಣಲ್ಲ. ಈಗ 1 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಚೈನ್ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ, ಬೇಡ 1 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಗ್ಯಾಪ್ ಇದೆ, ಅಲ್ಲಿ 6 ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಅಲ್ಲಿ ಇಲ್ಲಿ 2 ಚೈನ್ ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡೋಕ್ಕೆ ನೋಡಿದ್ದೀನಿ. ಬಟ್ ಅಲ್ಲಿ ಕಂಫರ್ಟಬಲ್ ಆಗಲಿಲ್ಲ, ಹಂಗಾಗಿ ನಾನು 1 ಚೈನ್ ಹಾಕ್ಕೊಂಡೆ. ಯಾಕಂದರೆ ನೆಕ್ಸ್ಟು ಮಾಡ್ತಾ ಇರೋದು ನಾವು ಆರ್ಚ್ ಮೇಲೆ ಮತ್ತೆ ಆರ್ಚ್ ಮಾಡ್ತೀನಿ, ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮಾಡ್ತೀನಲ್ಲ, ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. ಹಂಗಾಗಿ 2 ಚೈನ್ ಬೇಡ, ಒಂದೇ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಡಬಲ್ ಕ್ರೋಶದ ಮೇಲಿಂದ ಫಸ್ಟು ಹೋಲ್ ಇದೆಯಲ್ಲ ಅಲ್ಲಿ ಹಾಫ್ ಡಬಲ್ ಕ್ರೋಶ, ಅಂದರೆ ನೀಡಲ್ ಮೇಲಿರೋ 3 ದಾರನ ಒಮ್ಮೆ ಒಂದು ಮಾಡೋಣ. ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ಅದನ್ನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಪೀಕಾಟ್ ರೆಡಿ ಆಯಿತು. ಇಲ್ಲಿ ಮೇಲೆ ನಾವು ಡಬಲ್ ಕ್ರೋಶ ಮಾಡಿದ್ರಿ, ಇದ್ರ ಮೇಲೆ ಅಷ್ಟೊಂದು ಲುಕ್ಕಾಗಿ ಕಾಣಲಿಲ್ಲ, ಹಾಗಾಗಿ ನಾನು 2 ಚೈನ್ ಹಾಕ್ಕೊಂಡಿದ್ದ ಬಿಟ್ಟು 1 ಚೈನ್ ಹಾಕ್ಕೊಂಡೆ ಹಾಫ್ ಡಬಲ್ ಕ್ರೋಶ ಮಾಡೋ ಸಲುವಾಗಿ. ನೋಡಿ, ಈಗ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ತೊಗೊಬಂದರೆ ನೀಡಲ್ ಮೇಲೆ 3 ದಾರ ಬರುತ್ತೆ. 3 ದಾರನೂ ಒಮ್ಮೆ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ಕ್ಯೂಟಾಗಿ ಕಾಣುತ್ತೆ. ಈಗ ಅದು ಮತ್ತೆ ಇದು ಹಂಗೂ ಮಾಡ್ಬೋದು, ನೀವು ಡಬಲ್ ಕ್ರೋಶನೂ ಮಾಡ್ಬೋದು. ಹಾಫ್ ಡಬಲ್ ಕ್ರೋಶ ಬದಲಿಗೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಅಷ್ಟೊಂದು ಕ್ಯೂಟಾಗಿ ಕಾಣಲ್ಲ. ಹಂಗಾಗಿ ನೋಡಿದೆ ನಾನು ಡಬಲ್ ಕ್ರೋಶನೂ ಮಾಡಿ ನೋಡಿದೆ, ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಹಾಗಾಗಿ ಹಾಫ್ ಡಬಲ್ ಕ್ರೋಶ ಮಾಡಿ ಕಂಪ್ಲೀಟ್ ಮಾಡಿಕೊಂಡೆ. ಒಟ್ಟು ಇಲ್ಲಿ 5 ಹಾಫ್ ಡಬಲ್ ಕ್ರೋಶ ಬರ್ತವೆ. ನಾವು ಕೆಳಗೆ ಡಬಲ್ ಕ್ರೋಶ 6 ಹಾಕ್ಕೊಂಡಿದ್ದೀವಿ, ಅದ್ರ ಮೇಲ್ಗಡೆ ಹಾಫ್ ಡಬಲ್ ಕ್ರೋಶ 5 ಬರ್ತವೆ. ನೋಡಿ, ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ಒಂದು ಪೆಟಲ್ ಕಂಪ್ಲೀಟ್ ಆಯಿತು. ಈಗ ನಮಗೆ ನೋಡಿ ಈ ರೀತಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ. ಮತ್ತು ಡಬಲ್ ಕ್ರೋಶ ಮೇಲೆ ಮತ್ತೊಂದು ಸಲ ಡಬಲ್ ಕ್ರೋಶ ಮಾಡಿದರೆ ಅದು ದೊಡ್ಡದಾಗಿ ಕಾಣುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅದು. ನೋಡಿ, ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡು ಸೇಮ್ ನಾವೆಲ್ಲಿ ಫಸ್ಟು 5 ಚೈನ್ ಲಾಕ್ ಮಾಡಿದ್ದೀವೋ ಅದೇ 2 ಚೈನ್ ಗ್ಯಾಪ್ ಒಳಗಡೆ ಅಲ್ಲೇ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ 5 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಸ್ಟೆಪ್ಪು ಡಬಲ್ ಕ್ರೋಶ ಮಾಡಿದರೂ ಚೆನ್ನಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ.
ಇಲ್ಲಿ 6 ಆಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಕ್ಸ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿಲ್ಲಿ ಶಾರ್ಟಾಗಿ ಮಾಡ್ಕೊಳ್ಳಿ, ಲೆಂತಿಯಾಗಿ ಮಾಡ್ಕೋಬೇಡಿ ಡಬಲ್ ಕ್ರೋಶ. ನೋಡಿ ಈಗ ಆಯಿತು. ಒಂದು ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ 6 ಡಬಲ್ ಕ್ರೋಶ ಆದಮೇಲೆ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶಕ್ಕೂ ಕೂಡ ನಾವು ಒಂದು ಪೀಕಾಟ್ ಮಾಡ್ಕೋಬೇಕು. ನೋಡಿ 3 ಚೈನನ್ನು ಒಂದು ಮಾಡಿ 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ಒಂದು ಪೀಕಾಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶದ ಚೈನ್ ಗ್ಯಾಪ್ ಹೋಲ್ ಬರುತ್ತಲ್ಲ ಮೇಲೆ, ಆ ಗ್ಯಾಪಲ್ಲಿ, ಚೈನ್ ಗ್ಯಾಪಲ್ಲಿ ಬೇಡ, ಹೋಲ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಹೀಗೆ 6 ಡಬಲ್ ಕ್ರೋಶ ಮೇಲೆ ಪ್ರತಿಯೊಂದು ಹೋಲ್ಗೂ ಮಾಡಿದರೆ ನಮಗೆ 5 ಹಾಫ್ ಡಬಲ್ ಕ್ರೋಶ ಬರುತ್ತೆ. ನಾನು ಫಸ್ಟ್ ಪೆಟಲಲ್ಲಿ ಏನು ತೋರಿಸಿದ್ದೀನೋ ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ. ಇಲ್ಲೊಂದು ಸ್ವಲ್ಪ ವೀಡಿಯೋ ಕೆಳಗೆ ಹೈಡ್ ಆಗಿದೆ. ನಾನೇನು ಫಸ್ಟ್ ಪೆಟಲ್ನಲ್ಲಿ ತೋರಿಸಿದ್ದೀನೋ ಸೇಮ್ ಅದೇ ಪ್ರೊಸೀಜರ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ 5 ಹಾಫ್ ಡಬಲ್ ಕ್ರೋಶ ಆದಮೇಲೆ 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ನಾವೆಲ್ಲಿ ನೋಡಿ ಈಗ ಸೆಕೆಂಡ್ ಪೆಟಲ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಪೆಟಲ್ ಕಂಪ್ಲೀಟ್ ಆದಮೇಲೆ 5 ಚೈನ್ ಹಾಕ್ಕೊಂಡು ನಾವು 2 ಪೆಟಲ್ಗೂ ಎಲ್ಲಿ ಲಾಕ್ ಮಾಡಿದ್ದೀವೋ ಸೇಮ್ ಪ್ಲೇಸಲ್ಲಿ ಅಲ್ಲೇ 2 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈಗ ಆ 5 ಚೈನ್ ಗ್ಯಾಪಲ್ಲಿ ಮತ್ತೊಂದು ಪೆಟಲ್ ಮಾಡೋಣ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ 5 ಚೈನ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಸಿಕ್ಸ್ ಡಬಲ್ ಕ್ರೋಶ ಆದಮೇಲೆ ನಾವೀಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ ಈಗ 6 ಆಯಿತು. ಒಂದು ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶದ ಮೇಲಿನ ಹೋಲ್ ಗ್ಯಾಪಲ್ಲಿ ಮತ್ತು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸ್ಮಾಲಾಗಿ ಟೈಟಾಗಿ ಹಾಕಿದ್ದೀವಿ ಸ್ವಲ್ಪ, ಹಾಗಾಗಿ ಅದು ನೀಡಲ್ಲೇ ಈಸಿಯಾಗಿ ಬರಲ್ಲ. ಈಗ ಹಾಫ್ ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಪೀಕಾಟ್ ಆಗುತ್ತೆ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶದೊಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ಲಾಕ್ ಮಾಡಿದರೆ ಪೀಕಾಟ್ ಆಗುತ್ತೆ. ಅದೇ ರೀತಿ 6 ಡಬಲ್ ಕ್ರೋಶ ಆದಮೇಲೆ 5 ಹಾಫ್ ಡಬಲ್ ಕ್ರೋಶ ಬರುತ್ತೆ ಮತ್ತು 5 ಪೀಕಾಟ್ ಬರುತ್ತೆ.
ತುಂಬ ಯೂನಿಕ್ ಆದಂತಹ ಡಿಸೈನು. ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕೇಳೋರಿಗೆ ಡಿಸೈನ್ ಚೆನ್ನಾಗಿದೆ. ಸ್ಯಾರಿ ಫುಲ್ ಹಾಕಿದರೆ ಯಾವುದೇ ಡಿಸೈನ್ ಆದರೂ ಕಂಪ್ಲೀಟಾಗಿ ಸೀರೆ ಫುಲ್ ಹಾಕಿದ ಮೇಲೆ ಅದ್ರ ಲುಕ್ಕು ಕಾಣೋದು. ನಾವಿಲ್ಲಿ ಸ್ಯಾಂಪಲ್ ತೋರಿಸೋದೆಲ್ಲ ಅಷ್ಟೊಂದು ಲುಕ್ಕಾಗಿ ಕಾಣಲ್ಲ. ನಾವೇನು ಡಿಸೈನ್ ಕಲ್ತ್ಕೊಳ್ಬೋದು ಅಷ್ಟೇ. ಸೀರೆ ಮೇಲೆ ಹಾಕಿದಾಗ ಅದ್ರ ಲುಕ್ಕು ಚೇಂಜ್ ಆಗುತ್ತೆ. ನೋಡಿ ಈಗ 3 ಪೆಟಲ್ಸ್ ಕಂಪ್ಲೀಟ್ ಆಯಿತು. ನೋಡಿ ಈ ರೀತಿ ಕಾಣುತ್ತೆ. ನಾವು ನೋಡಿ ಫಸ್ಟು ಡಬಲ್ ಕ್ರೋಶ ಆರ್ಚ್ನಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀವೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ರೀತಿ 3 ಚೈನ್ ಒಳಗಡೆ ಮತ್ತು ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಇದು ಆರ್ಚ್ ಬಿಟ್ಟರೆ ಎಲ್ಲ ಕಡೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಚೈನ್ ಗ್ಯಾಪ್ ಒಳಗೆ ಮತ್ತು ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆರ್ಚ್ ಬಿಟ್ಟರೆ ಇನ್ನೆಲ್ಲ ಕಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮೇಲೂ ಕೂಡ ಮತ್ತು 3 ಚೈನು ಗ್ಯಾಪ್ ಒಳಗೂ ಕೂಡ ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಅದು ಬಟ್ಟೆ ಪೀಕೋ ತುಂಬ ಸುಕ್ಕಾಗಿರೋದ್ರಿಂದ ಡಿಸೈನ್ ಸುಕ್ಕಾಗಿಲ್ಲ, ಬಟ್ಟೆ ಸುಕ್ಕಿತ್ತು ಮುಂಚೆನೇ. ಸೊ ಹಂಗಾಗಿ ಅದಂಗೆ ಕಾಣ್ತಾ ಇದೆ. ಡಿಸೈನ್ ಮಾತ್ರ ತುಂಬ ಲುಕ್ಕಾಗಿ ಬಂದಿದೆ. ನೋಡಿ ವೀಕ್ಷಕರೇ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.